Good morning, dear students. Welcome to English class. Myself, Mr. Mohan B. Telkar, lecturer in English, working at Kaili Societies, Sri Rajarajeshwari Composite PU College for Girls, Ranebennur, District, Haveri. Dear students, now we discuss second PU English grammatical item, that is dialogue writing. The dialogue writing will be at question number 28 in 100 marks question paper. Dear students, ಈ ಡೈಲಾಗ್ ರೈಟಿಂಗ್ ಅನ್ನೋದು ನಿಮಗೆ 100 ಮಾರ್ಕ್ಸ್ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ ನಂಬರ್ 28 ಇರುತ್ತೆ, ವಿಚ್ ಕ್ಯಾರೀಸ್ 4 ಮಾರ್ಕ್ಸ್. ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅದು? ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 4 ಮಾರ್ಕ್ಸ್. ಎನಿ ಹೌ, ಐ ಹೋಪ್ ದಟ್ ಯು ಹ್ಯಾವ್ ಆಲ್ರೆಡಿ ಅಕ್ವೆಂಟೆಡ್ ವಿತ್ ದಿಸ್ ಡೈಲಾಗ್ ರೈಟಿಂಗ್. ಸಿ, ಡೈಲಾಗ್ ಅಂದ ತಕ್ಷಣ ನೀವು ಫಿಲ್ಮಲ್ಲಿ ಹೀರೋ ಹೇಳ್ತಕ್ಕಂಥ ಡೈಲಾಗ್ ಹೇಳಪ್ಪ ಅಂತಂದ್ರೆ ಒಂದು ಡೈಲಾಗ್ ಹೇಳ್ತಾರೆ ನೀವು, ಯಾವುದೇ ಹೀರೋ ಹೇಳಿರ್ತಕ್ಕಂಥ ಡೈಲಾಗ್. ಸೊ ಹಿಯರ್ ಆಲ್ಸೋ ಇನ್ ಕನ್ವರ್ಜೇಷನ್ ವಿ ಸಿ ದ ಡೈಲಾಗ್ಸ್. ಸಂಭಾಷಣೆಯಲ್ಲಿ ವಿ ಸಿ ದ ಡೈಲಾಗ್ಸ್ ಇನ್ ಕನ್ವರ್ಜೇಷನ್. In conversation, we develop dialogues. The dialogue in language it needs 2 or more persons. ಈ ಸಂಭಾಷಣೆಯಲ್ಲಿ ಯಾವುದೇ ಒಂದು ಭಾಷೆಯಲ್ಲಿ ನಾವು ಸಂಭಾಷಣೆ ಮಾಡಬೇಕಾದ್ರೆ, ಮಾತನಾಡಬೇಕಾದ್ರೆ ಒಬ್ರಿಗೊಬ್ಬರು ಎಷ್ಟು ಜನ ಬೇಕಲ್ಲಿ? ಮಿನಿಮಮ್ 2. ಒಬ್ಬರೇ ನಾವು ಮಾತಾಡೋಕ್ಕಾಗಲ್ಲ. ಒಬ್ಬರೇ ಮಾತಾಡಿದರೆ ಒಬ್ಬರೇ ಎಲ್ಲರ ಡೈಲಾಗ್ ಹೇಳಿದ್ರೆ ಅದೇನಾಗುತ್ತೆ? ಮೊನ ಆ್ಯಕ್ಟಿಂಗ್ ಆಗುತ್ತೆ, ಏಕಪಾತ್ರಾಭಿನಯ ಆಗುತ್ತೆ. ಸಿ, ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್ ಇನ್ ಓರಲ್ ಆ್ಯಂಡ್ ರಿಟನ್ ಫಾರ್ಮ್. ಸಂಭಾಷಣೆಯಲ್ಲಿ ಮತ್ತು ಬರವಣಿಗೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೇವೆ? ಸೊ ವಿ ಯೂಸ್ ಡಿಫರೆಂಟ್ ಫಂಕ್ಷನ್ಸ್. ಸೊ ಇನ್ ಡೈಲಾಗ್ ರೈಟಿಂಗ್ ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಇನ್ ಮೈಂಡ್. ಈಗ ನಾವು ಯಾವುದೇ ಒಂದು ಡೈಲಾಗನ್ನು ಡೆವಲಪ್ ಮಾಡಬೇಕಂದ್ರೆ ಏನು ಇಂಪಾರ್ಟೆಂಟ್ ಆಗಿರುತ್ತೆ? ಸೊ ವಿ ಶುಡ್ ನೋ all the concepts of dialogue writing. Dialogue takes place between 2 or more persons. ನಮಗೆಲ್ಲರಿಗೂ ಗೊತ್ತಿದೆ, ಈ ಡೈಲಾಗ್ ಇಬ್ಬರು ಅಥವಾ 3 ಜನರ ಮಧ್ಯೆ ನಡೀತಕ್ಕಂಥದ್ದು ಸಂಭಾಷಣೆ. ಮಿನಿಮಮ್ 2 ಇರಲೇಬೇಕಾಗುತ್ತೆ. ಈಗ ನೀವು ಮಾತಾಡ್ತಿರ್ತೀರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಮಾತಾಡ್ತೀರಿ, ಜೊತೆಗೆ ಇನ್ನೊಬ್ಬ ಫ್ರೆಂಡ್ ಕೂಡ ಮಾತಾಡ್ಬೋದು, ಜಾಯ್ನ್ ಆಗ್ಬೋದು. ಬಟ್ ಎಲ್ಲರೂ ಮಾತಾಡೋಕ್ಕಾಗೋದಿಲ್ಲ. ಆ್ಯಂಡ್ ಯು ಸ್ಪೀಕ್ ವಿತ್ ಯುವರ್ ಫ್ರೆಂಡ್. ನೀವು ಒಂದು ಏನೋ ಕೇಳ್ತೀರಿ, ಒಂದು ಕೇಳಿ ಮತ್ತೆ ನೀವೇ ಹೇಳೋದು, ನೀವೇ ಕೇಳೋದು, ನೀವೇ ಹೇಳೋದು ಮಾಡೋದಿಲ್ಲ. ನೀವು ಏನು ಕೇಳಿದ ತಕ್ಷಣ ಅವರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ. ದ ಸ್ಪೀಕರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಡೈಲಾಗ್ ರೈಟಿಂಗ್. ಹೂ ಆರ್ ದ ಸ್ಪೀಕರ್ಸ್? ವಾಟ್ ಈಸ್ ದ ಸಿಚುವೇಶನ್ ದೇರ್? What is the context of the dialogue or conversation? ಸಂದರ್ಭ ಏನಿದೆ? Who are the speakers? ಸ್ಪೀಕರ್ಸ್ ಇಬ್ಬರು ಅಥವಾ 3 ಜನ ಮಾತಾಡ್ತಾ ಇದ್ದಾರೆ, ಅವರು ಯಾರು? What is the relation between the speakers? Whether it is student and teacher are speaking, or some other person are speaking, or the customer is speaking with the shopkeeper, or the customer is speaking to someone in the bank,
ವೆದರ್ ದ ಟೂ ಫ್ರೆಂಡ್ಸ್ ಆರ್ ಸ್ಪೀಕಿಂಗ್, ವೆದರ್ ದ ಇಂಟರ್ವ್ಯೂ ಈಸ್ ಗೋಯಿಂಗ್ ಆನ್, ಅಲ್ಲಿ ಏನು ನಡೆದಿದೆ, ಯಾವ ಸಂದರ್ಭ ಇದೆ, ಯಾವ ಸಂದರ್ಭಕ್ಕೆ ಅನುಸಾರವಾಗಿ ಮಾತಾಡ್ತಾ ಇದ್ದಾರೆ, ವಾಟ್ ಈಸ್ ದ ಸಿಚುವೇಶನ್ ಅಂಡ್ ದಟ್ ಯು ಶುಡ್ ರಿಕಗ್ನೈಸ್ ದ ಕಾಂಟೆಕ್ಸ್ಟ್. ವಿ ಮಸ್ಟ್ ಬಿ ಅವೇರ್ ಆಫ್ ದ ಕಾಂಟೆಕ್ಸ್ಟ್ ಆಫ್ ದ ಡೈಲಾಗ್ಸ್. ಎಸ್. ನಂತರ ಡೈಲಾಗ್ ರೈಟಿಂಗ್ ಇನ್ಕ್ಲೂಡ್ಸ್ ಏನೇನಿರ್ತದೆ ಡೈಲಾಗ್ ರೈಟಿಂಗ್ನಲ್ಲಿ? ಗ್ರೀಟಿಂಗ್ ಇರುತ್ತೆ. ಓಕೆ, ದಿ ಗ್ರೀಟಿಂಗ್, ರಿಕ್ವೆಸ್ಟಿಂಗ್ ಬರುತ್ತೆ, ಗಿವಿಂಗ್ ಇನ್ಫಾರ್ಮೇಷನ್ ಇರ್ಬೋದು, ಇಂಟ್ರೊಡ್ಯೂಸಿಂಗ್ ಇರ್ಬೋದು, ಪರಸ್ಪರ ಪರಿಚಯ, ಅಪಾಲಜೈಸಿಂಗ್ ಬರ್ಬೋದು, ಕ್ಷಮೆ ಕೇಳ್ತಕ್ಕಂಥದ್ದು, ಸಾರಿ ಕೇಳುವಂಥದ್ದು, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಬರ್ಬೋದು, ಥ್ಯಾಂಕ್ಸ್ ಗಿವಿಂಗ್ ಹೇಳ್ತೀವಿ ನಾವು, ಥ್ಯಾಂಕ್ ಯು ಸೋ ಮಚ್, ಕೃತಜ್ಞತೆ ಹೇಳ್ತಕ್ಕಂಥದ್ದು, ಲೀವ್ ಟೇಕಿಂಗ್, ಬಾಯ್, ಸಿ ಯು ಟುಮಾರೋ, ಅದು ಲೀವ್ ಟೇಕಿಂಗ್ ಅದು ಇರ್ಬೋದು. ಡೈಲಾಗ್ ಸ್ಟಾರ್ಟ್ಸ್ ಫ್ರಾಮ್ ಗ್ರೀಟಿಂಗ್ ಆ್ಯಂಡ್ ಎಂಡ್ಸ್ ವಿತ್ ಲೀವ್ ಟೇಕಿಂಗ್. ಜನರಲ್ ಆಗಿ ನಾವೇನು ಮಾಡ್ತೀವಿ, ಪರಸ್ಪರ ಒಬ್ರಿಗೊಬ್ರು ಫಸ್ಟ್ ಭೇಟಿ ಆದ ತಕ್ಷಣ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಅಂತ ಡೈಲಾಗನ್ನು ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇಬ್ಬರು ಪರಸ್ಪರ ಅಲ್ಲಿ ಏನಂದರೆ ವಿಚಾರ ವಿನಿಮಯ ಆಗುತ್ತೆ. ವಿಚಾರ ವಿನಿಮಯಗಳ ನಂತರ ಮತ್ತು ಲಾಸ್ಟಿಗೆ ನಾವು ಲೀವ್ ಟೇಕಿಂಗ್ ಮಾಡ್ತೀವಿ. ಓಕೆ ಸರ್, ಸಿ ಯು ಟುಮಾರೋ ಆರ್ ಸಿ ಯು ಅಗೇನ್, ಸಿ ಯು ಅಂತ ಲೀವ್ ಟೇಕಿಂಗ್ ಮಾಡ್ತೀವಿ. ಅಲ್ಲಿ ಮತ್ತೆ ವಿದಾಯ ಹೇಳ್ತಕ್ಕಂಥದ್ದು, ಲೀವ್ ಟೇಕಿಂಗ್ ಅಂದರೆ ವಿದಾಯ ಹೇಳ್ತಕ್ಕಂಥದ್ದು, ಸಿ ಯು ಟುಮಾರೋ, ಸಿ ಯು ಬಾಯ್, ಗುಡ್ ಬಾಯ್, ಆ ಥರ. ಸೊ ಜನರಲಿ ಡೈಲಾಗ್ಸ್ ಸ್ಟಾರ್ಟ್ಸ್ ಫ್ರಮ್ ಗ್ರೀಟಿಂಗ್ ಆ್ಯಂಡ್ ಎಂಡ್ಸ್ ವಿತ್ ಲೀವ್ ಟೇಕಿಂಗ್. ಓಕೆ, ಇದಂತೂ ಎಲ್ಲರಿಗೆ ಗೊತ್ತಿರುತ್ತೆ. ಬಟ್ ಹಿಯರ್ ವಾಟ್ ಹ್ಯಾಪನ್ಸ್, ವಿ ಸಿ ಸಮ್ ಫಾರ್ಮಲ್ ಎಕ್ಸ್ಪ್ರೆಷನ್ಸ್ ಬರುತ್ತೆ ಮತ್ತು ಇನ್ಫಾರ್ಮಲ್ ಎಕ್ಸ್ಪ್ರೆಷನ್ಸ್. ಇನ್ ದ ಫಾರ್ಮಲ್ ಎಕ್ಸ್ಪ್ರೆಷನ್ಸ್ ಇಫ್ ಯು ಸಿ ಐ ಬೆಗ್ ಯುವರ್ ಪಾರ್ಡನ್ ಅಂದರೆ ಅದರ ಅರ್ಥ ಏನು? ಐ ಆಮ್ ಸಾರಿ. ಓಕೆ, ಮೇ ಐ ಆಸ್ಕ್ ಯು ಟು ರಿಪೀಟ್? ಸಾರಿ, ಐ ಕುಡ್ ನಾಟ್ ಫಾಲೋ. ಮೇ ಐ ಹೆಲ್ಪ್ ಯು ಮೀನ್ಸ್ ಕ್ಯಾನ್ ಐ ಹೆಲ್ಪ್ ಯು, ಕ್ಯಾನ್ ಐ ಹೆಲ್ಪ್? That's very kind of you. It means that is great. In informal expression, that is great. See, ನಾವಿಲ್ಲಿ ಸಂಭಾಷಣೆ ಪ್ರಕ್ರಿಯೆಯಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೋಬೇಕು. ಈಗ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯಾವುದು ಮತ್ತು ಎಕ್ಸ್ಪ್ರೆಷನ್ಸ್ ಯಾವುದು, ಅದಕ್ಕೆ ರೆಸ್ಪಾನ್ಸ್ ಏನು ಮಾಡಬೇಕು ಅನ್ನೋದು. ಓಕೆ, ನೋಡ್ರಿ, ಗ್ರೀಟಿಂಗ್ ಎಕ್ಸ್ಪ್ರೆಷನ್ ಯಾವುದು? ಗುಡ್ ಮಾರ್ನಿಂಗ್ ಅಂತ ಇರುತ್ತೆ. ಗುಡ್ ಮಾರ್ನಿಂಗ್ ಅಂತ ನಾವು ಗ್ರೀಟ್ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ವ್ಯಕ್ತಿ ರೆಸ್ಪಾನ್ಸ್ ಯಾವ ರೀತಿ ಕೊಡ್ತಾನೆ? ವೆರಿ ಗುಡ್ ಮಾರ್ನಿಂಗ್ ಆರ್ ಗುಡ್ ಮಾರ್ನಿಂಗ್. ಮತ್ತು ರಿಕ್ವೆಸ್ಟ್ದಲ್ಲಿ ವುಡ್ ಯು ಪ್ಲೀಸ್, ಎಕ್ಸ್ಪ್ರೆಷನ್ ವುಡ್ ಯು ಪ್ಲೀಸ್, ರೆಸ್ಪಾನ್ಸ್ ಏನು ಬರುತ್ತೆ? ವೈ ನಾಟ್, ವೈ ನಾಟ್. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ನಲ್ಲಿ ಐ ಲೈಕ್, ಐ ಲೈಕ್. ಆನ್ಸರ್ ಏನು ಬರ್ಬೋದು? ದ್ಯಾಟ್ಸ್ ಫೈನ್. ಆನ್ಸರ್ ದ್ಯಾಟ್ಸ್ ಫೈನ್. ಐ ಡೋಂಟ್ ಲೈಕ್, ಐ ಡೋಂಟ್ ಲೈಕ್ ಅಂತಂದರೆ ರೆಸ್ಪಾನ್ಸ್ ಏನು ಬರ್ತದೆ? ಇಸ್ ಇಟ್ ರೆಸ್ಪಾನ್ಸ್. ಕಂಗ್ರ್ಯಾಚುಲೇಷನ್ ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ನೀವು ಹೇಳ್ತೀರಿ, ರೆಸ್ಪಾನ್ಸ್ ಏನು ಬರ್ತದೆ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್ ಬರುತ್ತೆ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಐ ಆಮ್ ಗ್ರೇಟ್ಫುಲ್ ಟು ಯು, ರೆಸ್ಪಾನ್ಸ್ ಇಟ್ಸ್ ಮೈ ಪ್ಲೆಜರ್, ಇಟ್ಸ್ ಮೈ ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್, ರೆಸ್ಪಾನ್ಸ್ ಏನು ಬರುತ್ತೆ? ವೆಲ್ಕಮ್ ಅಂತ ಹೇಳ್ತಾರೆ. ನೀವು ಯಾರಿಗಾದರೂ ಥ್ಯಾಂಕ್ ಯು ಸೋ ಮಚ್, ನಿಮಗೆ ಹೆಲ್ಪ್ ಮಾಡಿರ್ತಾರೆ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಅಂತ ಹೇಳ್ತಾರೆ. ಅಪಾಲಜಿ, ಐ ಬೆಗ್ ಯುವರ್ ಪಾರ್ಡನ್, ನೀವು ಕ್ಷಮೆ ಕೇಳ್ತೀರಾ, ಐ ಆಮ್ ಸಾರಿ, ಐ ಬೆಗ್ ಯುವರ್ ಪಾರ್ಡನ್. ಆವಾಗ ರೆಸ್ಪಾನ್ಸ್ ಏನು ಹೇಳಬೇಕು? ಇಟ್ಸ್ ಓಕೆ, ಇಟ್ಸ್ ಓಕೆ. ಲೀವ್ ಟೇಕಿಂಗ್ನಲ್ಲಿ ಎಕ್ಸ್ಪ್ರೆಷನ್ ಏನಿರುತ್ತೆ? ಬಾಯ್, BYE, ಬಾಯ್, ಬಾಯ್ ಬಾಯ್ ಹೇಳ್ತಾರೆ, ಬಾಯ್, ಸಿ ಯು ಲೇಟರ್ ಅಂತ ನೀವು ಹೇಳ್ತಾರೆ, ಎಕ್ಸ್ಪ್ರೆಷನ್ ಕೊಡ್ತಾರೆ. ಅವರು ರೆಸ್ಪಾನ್ಸ್ ಏನು ಬರಬೇಕು? ಫೈನ್, ಫೈನ್. ಸೊ ದೀಸ್ ಆರ್ ಸಮ್ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ರೆಸ್ಪಾನ್ಸಸ್ ಯು ಶುಡ್ ನೋ. ಏನಾದಮೇಲೆ ಅವ್ರೇನು ಕೇಳಿದ್ಮೇಲೆ ನಾವೇನು ಬರೀಬೇಕು? ನೆಕ್ಸ್ಟು ವಾಟ್ ಈಸ್ ದ ಕಾಂಟೆಕ್ಸ್ಟ್ ಆಫ್ ದ ಡೈಲಾಗ್, ಏನಿದೆ ಡೈಲಾಗ್ದಲ್ಲಿ, ಯಾವ
ಕಾಂಟೆಕ್ಸ್ಟ್ ಇದೆ, ಯಾರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಹೂ ಆರ್ ದ ಸ್ಪೀಕರ್ಸ್, ಸಿ ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಓಕೆ, ಇದು ಯಾವ ಇದರಲ್ಲಿ ಬರುತ್ತೆ? ನಿಮ್ಮ ಇಂಗ್ಲೀಷ್ ಕ್ವಶನ್ ಪೇಪರ್ 100 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಇದು ಏನಾಗಿರುತ್ತೆ? ಕ್ವಶನ್ ನಂಬರ್ 28 ಇರುತ್ತೆ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತ ಕ್ವಶನ್ ಬರುತ್ತೆ. ಓಕೆ, ಇಲ್ಲಿ ಡೈಲಾಗ್ ರೈಟಿಂಗ್ ಅಂತ ಬರ್ತೀವಿ. ಕ್ವಶನ್ ಏನು ಬರುತ್ತೆ? ಕ್ವಶನ್ ಏನಿರುತ್ತೆ ಕ್ವಶನ್ ಪೇಪರಲ್ಲಿ ನಿಮಗೆ? ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತ ಕ್ವಶನ್ ಇರುತ್ತೆ. ಆಮೇಲೆ ಈ ಥರ ಒಂದು ಡೈಲಾಗ್ ಕೊಟ್ಟಿರ್ತಾರೆ. ನಾವು ಅಲ್ಲಿ 4 ಡ್ಯಾಶ್ ಕೊಟ್ಟಿರ್ತಾರೆ. 4 ಡ್ಯಾಶ್ಗಳಲ್ಲಿ ಏನು ಬರುತ್ತೆ ಅನ್ನುವಂಥದ್ದು ನಾವು ಫಿಲಪ್ ಮಾಡಿಬಿಟ್ರೆ 4 ಮಾರ್ಕ್ಸ್ ಬರುತ್ತೆ. ಯು ಶುಡ್ ರೈಟ್ ದಿಸ್ ಇನ್ ಫುಲ್ ಬರಿಬೇಕು. ಮತ್ತು ನೀವು ಡೋಂಟ್ ರೈಟ್ ಓನ್ಲಿ ಆನ್ಸರ್ಸ್, 4 ಸೆಂಟೆನ್ಸ್ 4 ವರ್ಡ್ಸ್ ಬರೆಯೋದಲ್ಲ. ಅಲ್ಲಿ ಏನು ಕೊಟ್ಟಿರ್ತಾನೆ ಫುಲ್ಲು ಬರೀಬೇಕು. ಈ ಅಂಡರ್ಲೈನ್ ಏನು ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀವು ಏನು ಹಾಕಿರ್ತೀರಿ ಅದಕ್ಕೆ ಅಂಡರ್ಲೈನ್ ಮಾಡಬೇಕು. ಮತ್ತು ಮುಂದೆ ಏನು ಕೊಟ್ಟಿರ್ತಾನೆ ಅದನ್ನೆಲ್ಲ ಬರೀಬೇಕು. ಓಕೆ, ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಏನಿದೆಯಲ್ಲ ಗ್ರೇಡ್ಸ್ ಅಂತ ಇದೆಯಲ್ಲ, ಅದು ಬಿಡಬೇಕು, ಬರಿಬಾರ್ದು. ಓಕೆ, ನಡೆಯುತ್ತೆ. ಯಾಕಂದರೆ ಇದು ಗ್ರೇಡ್ಸ್ ಇದ್ದದ್ದು ನೀವು ಇಲ್ಲಿ ಅದನ್ನು ಬರೆದಿರ್ತೀರಿ. ಸೊ ಹೌ ಆರ್ ಯು ಅಂತ ಇಲ್ಲಿ ನಾನು ಹೇಳ್ತೀನಿ ಅದನ್ನು. ಸೊ ಅಲ್ಲಿ ಬ್ರ್ಯಾಕೆಟ್ನಲ್ಲಿರ್ತಕ್ಕಂಥ ಗೈಡಿಂಗ್ ವರ್ಡ್ಸ್ಗಳನ್ನು ಬಿಡ್ಬೋದು, ಆದರೆ ಆನ್ಸರ್ ಮಾತ್ರ ಫುಲ್ ಬರೀಬೇಕು. ಓಕೆ, ಐ ವಿಲ್ ಟೆಲ್ ಯು ಲೇಟರ್. ನಾವು ಇಲ್ಲಾಂದ್ರೆ ಏನಾಗುತ್ತೆ? ಸೊ ನೀವು ಕೇವಲ 4 ವರ್ಡ್ಸ್ನಲ್ಲಿ ಅದು ಆನ್ಸರ್ ಬರೆದ್ಬಿಟ್ಟಿದ್ರಿ ಅಂದರೆ ಕ್ವಶನ್ ನಂಬರ್ 28 ಬರೆದು ಓನ್ಲಿ ಆನ್ಸರ್ ಬರೆದಿರ್ತೀರಿ. ಸೊ ದರ್ ಈಸ್ ಎ ಚಾನ್ಸ್ ಆಫ್ ಲೂಸಿಂಗ್ ಮಾರ್ಕ್ಸ್. ಕೆಲವು ಜನ ಮಾರ್ಕ್ಸ್ ಕಟ್ ಮಾಡ್ಬೋದು, ಓನ್ಲಿ ಆನ್ಸರ್ ಬರ್ದಾರೆ. ಇಟ್ ಶುಡ್ ಬಿ, ಯಾಕಂದರೆ ಕ್ವಶನ್ ಏನಿದೆ? ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತಿದೆ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂದರೆ ಫುಲ್ಲು ಬರೀಬೇಕು. ಓಕೆ, ಎಕ್ಸ್ಪ್ರೆಷನ್ ಫಿಲಪ್ ಮಾಡೋದಿತ್ತು 2 ಮಾರ್ಕ್ಸಿಂದ, ಅದನ್ನು ಫುಲ್ಲು ಬರೀಬೇಕು. ಮತ್ತು ಪ್ಯಾಸಿವ್ ಫಾರ್ಮ್ ಇರುತ್ತೆ, ಅದನ್ನು ಫುಲ್ಲು ಬರೀಬೇಕು. ಯು ಶುಡ್ ಫಾಲೋ ವಾಟ್ ಈಸ್ ದ ಕ್ವಶನ್ ಆಸ್ಕ್ಡ್. ಏನು ಕ್ವಶನ್ ಕೇಳಿದ್ದಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದೇ ಥರ ನೋಟ್ ಮೇಕಿಂಗ್ ಅಂತ ಬರುತ್ತಲ್ಲ, ಅಲ್ಲಿ ಬಾಕ್ಸ್ಗಳನ್ನು ನೀವು ಬಾಕ್ಸ್ ಚಿತ್ರ ತೆಗೆದು ಡ್ರಾ ಮಾಡಿ ಬಾಕ್ಸ್ಗಳನ್ನು ಫಿಲಪ್ ಮಾಡಬೇಕಾಗುತ್ತೆ. ಯಾವುದು? ನೋಟ್ ಮೇಕಿಂಗ್ನಲ್ಲಿ. ಸೊ ಅಲ್ಲಿ ಕೂಡ ಆನ್ಸರ್ ಅಷ್ಟೇ ಬರೆದ್ರೆ ಮಾರ್ಕ್ಸ್ ಹೋಗುವಂಥ ಚಾನ್ಸ್ ಇರುತ್ತೆ. ಸೊ ಹಿಯರ್ ಆಲ್ಸೋ ಇನ್ ಡೈಲಾಗ್ ರೈಟಿಂಗ್ ಯು ಶುಡ್ ಕಂಪ್ಲೀಟ್ ದ ಡೈಲಾಗ್ ಬೈ ರೈಟಿಂಗ್ ಎವ್ರಿಥಿಂಗ್ ಆ್ಯಂಡ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲೇನು ಕೊಟ್ಟಿರೋದು? 4 1 2 3 4 ಗ್ಯಾಪ್ಸ್ ಇರುತ್ತೆ. 1 2 3 4 ಗ್ಯಾಪ್ಸ್ ಇರುತ್ತೆ. ಆ ಗ್ಯಾಪ್ಸಲ್ಲಿ ಏನು ಬರುತ್ತೆ ಡೈಲಾಗ್ ಅನ್ನೋದು ನೀವು ಫಿಲಪ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಕಂಪ್ಲೀಟಿಂಗ್ ದ ಡೈಲಾಗ್ಸ್. ನೋಡ್ರಿ, ಈ ಡೈಲಾಗ್ಸ್ನಲ್ಲಿ ಇಲ್ಲಿ ಕೊಟ್ಟಿದ್ದಾನೆ, ಅಜಯ್ ಆ್ಯಂಡ್ ವಿಜಯ್ ಆರ್ ಫ್ರೆಂಡ್ಸ್ ಆ್ಯಂಡ್ ದೇ ಆರ್ ಮೀಟಿಂಗ್ ಆಫ್ಟರ್ ಎ ಲಾಂಗ್ ಟೈಮ್. ಅಜಯ್ ಮತ್ತು ವಿಜಯ್ ಭಾಳಷ್ಟು ವರ್ಷಗಳ ನಂತರ ಭೇಟಿ ಆಗ್ತಾ ಇದ್ದಾರೆ, ಸುಮಾರು 8-10 ವರ್ಷದಿಂದ ಫ್ರೆಂಡ್ಸ್ ಇಬ್ಬರು. ಅಜಯ್ ಡ್ಯಾಶ್ ಹೌ ಆರ್ ಯು ಕ್ವಶನ್ ಮಾರ್ಕ್ ಗ್ರೇಟ್ಸ್ ಅಂತಿದೆ. ಗ್ರೇಟ್ಸ್, ಅವನಿಗೆ ಗ್ರೇಟ್ ಮಾಡ್ತಾನೆ ಹೌ ಆರ್ ಯು ಅಂತ. ಅದು ನೀವು ಇಲ್ಲಿ ಏನು ಗ್ರೇಟ್ ಮಾಡ್ತಾನೆ ಅಂತಕ್ಕಂಥದ್ದು ಇಲ್ಲಿ ಬಂದಿರುತ್ತೆ. ಮತ್ತು ನೀವು ಗ್ರೇಟ್ಸ್ ಅಂತ ಬರೆಯೋದು ಬೇಕಾಗಿಲ್ಲ, ಇಲ್ಲಿವರೆಗೂ ಬರಿಬೋದು ನೀವು. ಈ ಬ್ರ್ಯಾಕೆಟ್ನಲ್ಲಿ ಏನು ಗೈಡಿಂಗ್ ವರ್ಡ್ಸ್ ಇರುತ್ತಲ್ಲ, ಆ ಗೈಡಿಂಗ್ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ತಾ ನೀವು ಬರೀಬೇಕು. ಇಲ್ಲಿ ಗ್ರೇಡ್ಸ್ ಅಂತ ಇರ್ತದೆ. ಇಲ್ಲಿ ಗ್ರೇಡ್ಸ್ ಇದ್ದಾಗ ನೀವು ಹೂ ಆರ್ ಯು, ಹೌ ಆರ್ ಯು ಅಂತ ನೇರವಾಗಿ ಬರೆಯೋಕ್ಕೆ ಬರಲ್ಲ. ಅಥವಾ ಭೇಟಿ ಆದ ತಕ್ಷಣ ಸಿ ಯು ಗುಡ್ ಬೈ ಅಂತ ಅನ್ನಕ್ಕೆ ಬರಲ್ಲ. ಓಕೆ, ಸೊ ಇಲ್ಲಿ ಗ್ರೇಡ್ಸ್ ಇದೆಯಲ್ಲ, ಅಲ್ಲಿ ನೀವು ಅಲ್ಲಿ ಗ್ರೇಡ್ಸ್ ಏನು ಅನ್ನೋಂಥದ್ದು ಅದನ್ನೇ ಬರೀಬೇಕು. ದಿಸ್ ಗೈಡಿಂಗ್ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನೀವು ಅಲ್ಲಿ ಏನು ತುಂಬಬೇಕು ಅನ್ನೋದು ಕೂಡ ಅದನ್ನು ಹೇಳಿಕೊಟ್ಟಂಗೆ ಅದಕ್ಕೆ ತಕ್ಕಂತೆ ನೀವು ಅಲ್ಲಿ ಬರಿಬೇಕಾಗುತ್ತೆ. ಅದರ್ವೈಸ್ ಇಟ್ ಬಿಕಮ್ಸ್ ರಾಂಗ್, ಇಲ್ಲಾಂದರೆ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನೇನು ಕೇಳ್ಬೋದು ಗೈಡಿಂಗ್ಸ್ ವರ್ಡ್ಸಲ್ಲಿ ಬ್ರ್ಯಾಕೆಟಲ್ಲಿ ಏನು ಬರ್ಬೋದು ಅದ್ರ ಪ್ರಕಾರ ನೀವು ಮಾಡಬೇಕು. ಗ್ರೀಟಿಂಗ್ ಬರ್ಬೋದು, ರೆಸ್ಪಾಂಡಿಂಗ್ ಟು ಗ್ರೀಟಿಂಗ್ ಅಂತ ಬರ್ಬೋದು. ಗುಡ್ ಮಾರ್ನಿಂಗ್ ಅಂದ ತಕ್ಷಣ ರೆಸ್ಪಾಂಡಿಂಗ್ ಟು ಗ್ರೀಟಿಂಗ್ ಬ್ರ್ಯಾಕೆಟ್ನಲ್ಲಿ ಇತ್ತಂದರೆ ವೆರಿ ಗುಡ್ ಮಾರ್ನಿಂಗ್ ಅಂತ ಬರಿಬೋದು. ಮತ್ತು ಇಂಟ್ರಡ್ಯೂಸಿಂಗ್ ಬರ್ಬೋದು. ಐ ಆಮ್, ದಿಸ್ ಈಸ್ ಮೈ ಫ್ರೆಂಡ್ ಮಿಸ್ಟರ್ ರಾಜು, ಈ ಥರ. ದಿಸ್ ಈಸ್ ಮೈ ಫ್ರೆಂಡ್ ಜಗದೀಶ್. ಇಂಟ್ರೊಡ್ಯೂಸಿಂಗ್ ನಿಮ್ಮಷ್ಟಿಗೆ ನೀವು ಹೇಳ್ಕೊಂಡ್ರೆ ಐ ಆಮ್ ಅಂತ ಹೇಳ್ಕೊ, ಐ ಆಮ್ ಮಿಸ್ಟರ್ ಸೊ ಆ್ಯಂಡ್ ಸೊ. ಇಫ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಯುವರ್ ಫ್ರೆಂಡ್ ಟು ಯುವರ್ ಅನದರ್ ಫ್ರೆಂಡ್, ಮೀಟ್ ಮೈ ಫ್ರೆಂಡ್ Manoj, like this. Meet my friend Raju, like this. Introducing and offering help antu barbodu. Offering help. May I help you? Giving introduction, seeking or asking direction.
seeking direction or asking direction, and then giving direction, giving information, asking information ಅಂತ ಕೇಳ್ಬೋದು. ಥ್ಯಾಂಕಿಂಗ್ ಬರ್ಬೋದು, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್ ಎ ಲಾಟ್, ಥ್ಯಾಂಕ್ ಯು ಸೋ ಮಚ್ ಅಂತ ಬರೀಬೇಕಾಗುತ್ತೆ. ಯಾವಾಗ ಬ್ರ್ಯಾಕೆಟ್ನಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಇದ್ದಾಗ, ಥ್ಯಾಂಕ್ಸ್ ಗಿವಿಂಗ್ ಅಂತ ಇದ್ದಾಗ ಬರಿಬೋದು. ಮತ್ತು ಅಗ್ರಿಂಗ್ ಇರುತ್ತೆ, ಅಗ್ರಿಂಗ್, ಓಕೆ ಐ ಅಗ್ರಿ. ಡಿಸ್ಅಗ್ರಿ ಬರೋದು, ಐ ಡೋಂಟ್ ಲೈಕ್ ಇಟ್. ವಾಟ್ ಯು ಸೇ ಮೇ ಬಿ ಟ್ರೂ ಬಟ್ ಮೀನ್ಸ್ ಡಿಸ್ಅಗ್ರಿ. ರಿಪ್ಲೈ ಬರ್ಬೋದು, ಅಪಾಲಜೈಸಿಂಗ್, ಐ ಆಮ್ ಸಾರಿ ಲೈಕ್ ದ್ಯಾಟ್, ಪ್ಲೀಸ್ ಪಾರ್ಡನ್ ಮೀ, ಐ ಆಮ್ ಸಾರಿ, ಐ ಆಮ್ ಸೋ ಸಾರಿ ಲೈಕ್ ದಿಸ್, ಐ ಬೆಗ್ ಯುವರ್ ಪಾರ್ಡನ್, ಅಪಾಲಜೈಸಿಂಗ್, ಕ್ಷಮೆ ಯಾಚಿಸು. ಇನ್ಫಾರ್ಮೇಷನ್, ಇನ್ಫಾರ್ಮಿಂಗ್ ಅಬೌಟ್ ಅಬ್ಸೆನ್ಸ್, ಇನ್ಫಾರ್ಮಿಂಗ್ ಅಬ್ಸೆನ್ಸ್ ಆಫ್ ಪರ್ಟಿಕ್ಯುಲರ್ ಪರ್ಸನ್. ಇವತ್ತು ಅವ್ರ ಆಫೀಸಿಗೆ ಬಂದಿಲ್ಲ, ಟುಡೇ ಈಸ್ ಆನ್ ಲೀವ್, ಟುಡೇ ಈಸ್ ಅಬ್ಸೆಂಟ್. ಇನ್ಫಾರ್ಮಿಂಗ್ ಅಬ್ಸೆನ್ಸ್ ಅಂತ ಬರುತ್ತೆ, ಅವರ ಗೈರು ಹಾಜರಿಯನ್ನು ಹೇಳ್ತಕ್ಕಂಥದ್ದು. ಇನ್ಫಾರ್ಮಿಂಗ್ ಅಬ್ಸೆನ್ಸ್ ಅಂತಲೂ ಅಲ್ಲಿ ಬ್ರ್ಯಾಕೆಟ್ನಲ್ಲಿ ಇದ್ದಾಗ ಆ ಥರ ಬರೀಬೇಕು. ಓಕೆ ಡಿಯರ್ ಫ್ರೆಂಡ್ಸ್, ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ರೈಟಿಂಗ್ ಕಂಪ್ಲೀಟಿಂಗ್ dialogues. Asking willingness. Are you ready to do this? Are you coming to cinema? Are you coming to movie? Asking willingness. Are you ready to do this? Approximate distance ಕೇಳಬಹುದು. ಇಲ್ಲಿಂದ ಎಲ್ಲೋ ಒಂದು ಪ್ಲೇಸಿಗೆ ಹೋಗಬೇಕಾಗಿದೆ ನೀವು, ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಕೇಳ್ಬೋದು. How long is it from this bus stop? How long is it from here? How long is it? ಎಷ್ಟು ದೂರ ಇದೆ ಅಂತ ಕೇಳ್ಬೋದು. ಯಾವುದೋ ಒಂದು ನೀವು ಮಿನಿ ವಿಧಾನಸೌಧಕ್ಕೋ ಅಥವಾ ಎಲ್ಲೋ ಹೋಗ್ತಾ ಇರ್ತೀರಿ, ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ನೀವು ಅಪರಿಚಿತರನ್ನು ಕೇಳ್ತೀರಿ, ಸ್ಟ್ರೇಂಜರನ್ನು. ಅವ್ರು ಏನಂತಾರೆ, ಓ ಇಟ್ಸ್ ಜಸ್ಟ್ ಹಾಫ್ ಕಿಲೋಮೀಟರ್, ಇಟ್ಸ್ ಜಸ್ಟ್ 200 meters ಫ್ರಾಮ್ ಹಿಯರ್. ದಟ್ ಈಸ್ ಅವ್ರು ಹೇಳ್ತಕ್ಕಂಥದ್ದು. ಸೊ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ನೀವು ಕೇಳಿದರೆ ಅವರು ಆನ್ಸರ್ದಲ್ಲಿ ಕೂಡ ರೆಸ್ಪಾನ್ಸಲ್ಲಿ ಅದನ್ನು ಹೇಳ್ತಾರೆ. ಆ್ಯಂಡ್ ಎಕ್ಸ್ಪ್ರೆಸ್ಸಿಂಗ್ ಪ್ರಿಫರೆನ್ಸ್ ಎರಡರಲ್ಲಿ ಒಂದು ಯಾವುದು ಪ್ರಿಫರೆನ್ಸ್? ಗೋಲ್ಡ್, ಡೈಮಂಡ್. ಓಕೆ, ಪ್ರಿಫರೆನ್ಸ್. ಐ ವಾಂಟ್ ಡೈಮಂಡ್ ರಿಂಗ್, ಐ ವಾಂಟ್ ಗೋಲ್ಡನ್ ರಿಂಗ್. ಪ್ರಿಫರೆನ್ಸ್. ಐ ವಾಂಟ್ ಟೀ ನಾಟ್ ಕಾಫಿ ಲೈಕ್ ದಿಸ್. ಪ್ರಿಫರೆನ್ಸ್ ಕೇಳೋದು ಮತ್ತು ಆನ್ಸರ್ ಮಾಡೋದು. ಸರ್, ಡೂ ಯು ವಾಂಟ್ ಕಾಫಿ ಆರ್ ಟೀ? ಮ್ಯಾಮ್, ಡೂ ಯು ವಾಂಟ್ ಟೀ ಆರ್ ಕಾಫಿ ಆರ್ ಮಿಲ್ಕ್? ಐ ವಾಂಟ್ ಕಾಫಿ. ದಟ್ ಪ್ರಿಫರೆನ್ಸ್. ಸಜೆಸ್ಟಿಂಗ್, ಸೀಕಿಂಗ್ ಸಜೆಷನ್, ಗಿವಿಂಗ್ ಸಜೆಷನ್. ಓಕೆ. ಆ್ಯಂಡ್ ರೆಫ್ಯೂಸಿಂಗ್, ಐ ಡೋಂಟ್, ನೋ, ರೆಫ್ಯೂಸ್. No, I am not ready. Giving a reason. ಯಾಕೆ ಇಷ್ಟು ದಿವಸ ಎಲ್ಲಿ ಹೋಗಿದ್ದೀಯ ನೀನು, ಭೇಟಿನೇ ಇಲ್ಲಲ್ಲಪ್ಪ ಅಂತ ಇಲ್ಲಿ ಬರುತ್ತೆ ಡೈಲಾಗ್ದಲ್ಲಿ. ಲೆಟ್ ಅಸ್ ಡಿಸ್ಕಸ್. ರೀಸನ್ ಕೊಡೋದು, ಯಾಕೆ ಎಲ್ಲಿ ಹೋಗಿದ್ದೆ ನಾನು, ಯಾಕೆ ಭೇಟಿ ಆಗಲಿಲ್ಲ ನಿನಗೆ ಇಷ್ಟು ವರ್ಷ, ಇಷ್ಟು ದಿನ. ರೀಸನ್ ಕೊಡೋದು. ಯಾವುದಕ್ಕಾದ್ರೂ ಒಂದು ರೀಸನ್ ಕೊಡಬೇಕು, ಒಂದೇ ವಿಷಯಕ್ಕಲ್ಲ. ಅಲ್ಲಿ ನೀವು ರೀಸನ್ ಕೇಳಿದಾಗ ಅಲ್ಲಿ ರೀಸನ್ ಏನು ಬರೀಬೇಕು, ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್, ಅಕಾರ್ಡಿಂಗ್ ಟು ದ ಸಿಚುವೇಶನ್, ಯು ಶುಡ್ ರಿಮೆಂಬರ್. ಆ್ಯಂಡ್ ಕಂಗ್ರ್ಯಾಚುಲೇಟಿಂಗ್. ಓಕೆ, ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಟ್ಸ್. ಗಿವಿಂಗ್ ಆಪ್ಷನ್ಸ್. ಎರಡರಲ್ಲಿ ಒಂದು ಆಪ್ಷನ್ಸ್. ಈಗೆಲ್ಲೋ ಒಂದು ಪ್ಲೇಸಿಗೆ ಹೋಗ್ಬೇಕಾಗಿರ್ತದೆ. ನೀವು ಒಂದು ಪ್ಲೇಸ್ ಹೆಸರು ಹೇಳ್ತೀರಿ, ಅವರು ಬೇಡ ಅಂತಾರೆ. ಮತ್ತು ನೀವು ಇನ್ನೊಂದು ಹೇಳ್ತೀರಿ, ಲೆಟ್ ಅಸ್ ಶಾಲ್ ವಿ ಗೋ ಟು ಮೈಸೂರು? ನೋ ಅಂತ ಅವ್ರು ಹೇಳಿದ ತಕ್ಷಣ ಮತ್ತೊಂದು ಆಪ್ಷನ್, ಗಿವಿಂಗ್ ಆಪ್ಷನ್ಸ್. Otherwise, let us go to Kerala like that. Option. Giving options. And then thanksgiving and leave taking. Thanksgiving and leave taking. And then you can say leave taking also. ಸೊ ಇಲ್ಲೇ ಈ ಥರ ನಾವು ಅನೇಕ ಗೈಡಿಂಗ್ ವರ್ಡ್ಸ್ ನೀವು ಬ್ರ್ಯಾಕೆಟಲ್ಲಿ ಇರುತ್ತೆ. ಅದರ ಪ್ರಕಾರ ನಾವು ಏನು ಮಾಡಬೇಕು, ವಿ ಶುಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ,
ನೋಡಿ ಇಲ್ಲಿ ಒಂದು ಎರಡು ಎಕ್ಸಾಂಪಲ್ಸ್ ಇದೆ. ಇನ್ ದಿಸ್ ವೇ in the exam the question paper the question will be asked like this. ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಈ ರೀತಿಯಾಗಿ ಕೇಳಿರ್ತಾರೆ, ಏನು, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಎಷ್ಟು ಮಾರ್ಕ್ಸ್ ಇಂದಿರುತ್ತೆ? 4 marks and the question number will be 28. ಓಕೆ, 50 marks ಕ್ವಶನ್ ಪೇಪರ್ ಇದ್ದರೆ ಬೇರೆ ಕ್ವಶನ್ ನಂಬರ್ ಇರುತ್ತೆ. 100 marks ಇದ್ದರೆ ನಿಮಗೆ 28 ಕ್ವಶನ್ ನಂಬರ್ ಆನ್ ಡೈಲಾಗ್ ರೈಟಿಂಗ್ ಆರ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತ ಕ್ವಶನ್ ಬರುತ್ತೆ, ವಿಚ್ ಕ್ಯಾರೀಸ್ 4 marks. 4 ಗ್ಯಾಪ್ ಕೊಟ್ಟಿರ್ತಾನೆ, ಒಂದು ಡೈಲಾಗ್ ಅರೇಂಜ್ ಆಗಿರುತ್ತೆ, 4 ಗ್ಯಾಪ್ ಇರುತ್ತೆ. ಆ 4 ಗ್ಯಾಪಲ್ಲಿ ನೀವು ಏನು ಬರೀಬೇಕು ಅನ್ನೋದು ಫಿಲಪ್ ಮಾಡಿಬಿಟ್ರೆ 4 marks ಬರುತ್ತೆ. ಇಟ್ ಈಸ್ ವೆರಿ ಈಸಿ. ಸಿ ಹೌ ಕ್ಯಾನ್ ಯು ಡೂ ದಿಸ್? ಇಲ್ಲೇ ಅಜಯ್ ಆ್ಯಂಡ್ ವಿಜಯ್ ಆರ್ ಫ್ರೆಂಡ್ಸ್ ಆ್ಯಂಡ್ ದೇ ಆರ್ ಮೀಟಿಂಗ್ ಆಫ್ಟರ್ ಎ ಲಾಂಗ್ ಟೈಮ್. ಅಜಯ್ ಮತ್ತು ವಿಜಯ್ ಇಬ್ಬರು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಭಾಳಷ್ಟು ಸುಮಾರು ವರ್ಷಗಳ ನಂತರ ಇಬ್ಬರು ಭೇಟಿ ಆಗ್ತಾ ಇದ್ದಾರೆ. ಒಂದು 4-5 ವರ್ಷ ಭೇಟಿನಿಲ್ಲ ಪಾಪ, ಕ್ಲೋಸ್ ಫ್ರೆಂಡ್ಸ್. ಯಾವಾಗ 3-4 ವರ್ಷಗಳ ನಂತರ ಪುನಃ ಭೇಟಿ ಆಗ್ತಾ ಇದ್ದಾರೋ ಅವಾಗ ಏನಾಗುತ್ತೆ, ಆ ಸಿಚುವೇಶನ್ ಇದೆ. ನೀವು ಯು ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ವಾಟ್ ಈಸ್ ದ ಕಾಂಟೆಕ್ಸ್ಟ್ ಆಫ್ ದ ಡೈಲಾಗ್. Who are the speakers? What is the relation between the speakers? 2 friends. Speakers ಯಾರಿಲ್ಲ? Ajay is one friend and Vijay, they are friends. What is the relation? Close friends. Are friends and they are meeting after a long time. Ajay ನೋಡ್ತಾನೆ, ಅಜಯ್ ವಿಜಯನ ನೋಡ್ತಾನೆ, he is very happy. Ajay dash, how are you? ಗ್ರೇಟ್ಸ್. ಇಲ್ಲೇನು ಬರ್ಬೇಕು? ಇಲ್ಲೇನು ನೀವು ಇದನ್ನ ಏನು ಬರೀತೀರಿ ನೀವು ಅಲ್ಲಿ ಫಸ್ಟ್ಗೆ? ಗ್ರೇಟ್ಸ್ ಅಂದ್ರೆ ಗುಡ್ ಮಾರ್ನಿಂಗ್. ಇಲ್ಲೇನು ಬರ್ತದೆ? ಸೊ ವಿ ಸೇ ಗುಡ್, ಯು ಕ್ಯಾನ್ ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಯು ಕ್ಯಾನ್ ಸೇ ಗುಡ್ ಮಾರ್ನಿಂಗ್ ಅಜಯ್. ಇಲ್ಲೇನು ಹೇಳ್ತಾರೆ? ಅಜಯ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ವಿಜಯ್, ಹಂಗೂ ಬರಿಬೋದು. ಗುಡ್ ಮಾರ್ನಿಂಗ್ ವಿಜಯ್, ಹೌ ಆರ್ ಯು? ಇನ್ನು ಕ್ವಶನ್ ಕೇಳ್ತಾನೆ. ಇಲ್ಲಿ ನೀವು ಆನ್ಸರ್ ಬರೆಯುವಾಗ ಬ್ರ್ಯಾಕೆಟಲ್ಲಿ ಗ್ರೀಟ್ಸನ್ನು ತೆಗಿಬೋದು. ಇದು ಮಾತ್ರ ಬರೀಲೇಬೇಕು. ಹೌ ಆರ್ ಯು ಅನ್ನೋದು ಬರೀಬೇಕಲ್ಲಿ, ಆನ್ಸರ್ ಶೀಟಲ್ಲಿ ಬರ್ಕೋಬೇಕು. ಫುಲ್ ಆನ್ಸರ್ ಮಾಡ್ಬೇಕು ನೀವು. ಓನ್ಲಿ ಡೋಂಟ್ ರೈಟ್ ಕ್ವಶನ್ ನಂಬರ್ 28 ಗುಡ್ ಮಾರ್ನಿಂಗ್, ಅವೇನು 4 ಬರ್ತವೆ ಅದನ್ನು ಬರೆದು ಕೈ ಬಿಡಬಾರ್ದು. ಓಕೆ, ಯು ಶುಡ್ ರೈಟ್, ಯು ಶುಡ್ ಆನ್ಸರ್ ಇನ್ ಎ ಫುಲ್ ವೇ. ವಿಜಯ್ ಸೇಸ್ ನೌ, ವಿಜಯ್ ರೆಸ್ಪಾಂಡ್ ಮಾಡ್ತಾನೆ. ಏನು ರೆಸ್ಪಾಂಡ್? ವೆರಿ ಗುಡ್ ಮಾರ್ನಿಂಗ್. ಓಕೆ, ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್. ರೆಸ್ಪಾಂಡ್ ಮುಗೀತು. ಈ ರೆಸ್ಪಾಂಡ್ ಅನ್ನೋದು ನೀವು ಬ್ರ್ಯಾಕೆಟಲ್ಲಿ ಬರಿಬಾರ್ದು. ಇದರಲ್ಲಿ ಎಕ್ಸಾಮ್ನಲ್ಲಿ ಬರೆದ್ರೂ ಏನಾಗಲ್ಲ, ಬಟ್ ಈ ಆನ್ಸರ್ ಮಾಡುವಾಗ ಫುಲ್ ಬರೀಬೇಕು. ಡೋಂಟ್ ರೈಟ್ ಓನ್ಲಿ ಆನ್ಸರ್ಸ್. ಓಕೆ, ಇಟ್ ಮೀನ್ಸ್ ರೆಸ್ಪಾಂಡ್ ಕೊಡ್ರಿ ಅಂತಂದ್ರೆ ಇಲ್ಲಿ ನೀವು ಗುಡ್ ಮಾರ್ನಿಂಗ್ ವಿಜಯ್ ಅಂತಲೂ ಅನ್ಬೋದು. ಇಲ್ಲೇ ವೆರಿ ಗುಡ್ ಮಾರ್ನಿಂಗ್ ಅಜಯ್, ವಿಜಯ್ ಮಾತಾಡ್ತಾನೆ, ವೆರಿ ಗುಡ್ ಮಾರ್ನಿಂಗ್ ಅಜಯ್ ಅಂತಲೇ ಬರಿಬೋದು. ಓಕೆ, ಆರ್ ಯು ಕ್ಯಾನ್ ಜಸ್ಟ್ ಸೇ ವೆರಿ ಗುಡ್ ಮಾರ್ನಿಂಗ್ ಐ ಆಮ್ ಫೈನ್ ಅಂತ ಬರಿಬೋದು. ಇಬ್ಬರು ಮಾತಾಡ್ತಿದ್ದಾರೆ, ವೆರಿ ಗುಡ್ ಮಾರ್ನಿಂಗ್ ಐ ಆಮ್ ಫೈನ್. ಅವಾಗ ಅಜಯ್ ಕೇಳ್ತಾನೆ, ವಿ ಆರ್ ಮೀಟಿಂಗ್ ಆಫ್ಟರ್ ಎ ಲಾಂಗ್ ಟೈಮ್ ಡ್ಯಾಶ್. ಕ್ವಶನ್ ಮಾರ್ಕ್ ಇದೆ, ಆಸ್ಕ್ಸ್ ರೀಸನ್. ಕ್ವಶನ್ ಮಾರ್ಕ್ ಇದ್ದು ಆಸ್ಕ್ಸ್ ರೀಸನ್ ಇದ್ದಾಗ ನೀವು ಇಷ್ಟು ದಿನ ಎಲ್ಲಿ ಹೋಗಿದ್ದಿ ಅಂತ ಅಲ್ಲಿ ರೀಸನ್ ಇಲ್ಲಿ ಯಾಕೆ ಏನಂತ ಕೇಳಬೇಕಾಗಿದೆ. ಆಸ್ಕ್ಸ್ ರೀಸನ್ ವೈ ಯು ಹ್ಯಾವ್ ನಾಟ್ ಮೆಟ್ ಮೀ. ನೀನು ಯಾಕೆ ನನಗೆ ಭೇಟಿ ಆಗಲಿಲ್ಲ ಇಷ್ಟು ದಿವಸ ಅಂತ ರೀಸನ್ ಕೇಳ್ತೆ, ಅಲ್ಲಿ ರೀಸನನ್ನು ಬರೀಬೇಕು. ಓಕೆ, ಅಲ್ಲಿ ಏನಂದರೆ reason we should ask for not meeting. It means we are meeting after a long time. ಇಲ್ಲಿ ಬರಿಬೋದು, we are meeting after a long time. Where had you been? Okay, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. Where had you been? ಕೇಳ್ಬೋದು. And then you can, in the beginning you can say that we are meeting
We are meeting after a long time. ಕಾಮ ಅಂತ ಬರೆದು ವೇರ್ ಹ್ಯಾಡ್ ಯು ಬೀನ್, ವೇರ್ ಹ್ಯಾಡ್ ಯು ಬೀನ್, ಭಾಳ ವರ್ಷಗಳ ನಂತರ ನಾವು ಭೇಟಿ ಆಗ್ತಿದ್ವಿ, ಎಲ್ಲಿ ಹೋಗಿದ್ಯಾ ನೀನು ಅಂತ ಕೇಳಿದಂಗೆ. ಆಸ್ಕ್ಸ್ ರೀಸನ್. ನಾವು ಸೊ ಹಿಯರ್ ಐ ಹ್ಯಾಡ್ ಬೀನ್ ಟು ಮೈ ಅಂಕಲ್ಸ್ ಹೌಸ್. ಹೇಳ್ತಾನೆ ರೀಸನ್, ಎಲ್ಲಿ ಹೋಗಿದ್ದೆ ಅಂದರೆ ಐ ಹ್ಯಾಡ್ ಬೀನ್ ಟು ಮೈ ಅಂಕಲ್ಸ್ ಹೌಸ್. ಆ್ಯಂಡ್ ದೆನ್ ಅಜಯ್ ಸೇಸ್ ಓಕೆ ಇಟ್ಸ್ ಟೈಮ್ ಫಾರ್ ಮೀ ಡ್ಯಾಶ್. ಇಲ್ಲೇನಿದೆ ಟೇಕ್ಸ್ ಲೀವ್, ಅಲ್ಲೇನಿದೆ ಟೇಕ್ಸ್ ಲೀವ್. ಓಕೆ ಇಟ್ ಈಸ್ ಟೈಮ್ ಫಾರ್ ಮೀ, ಟೇಕ್ಸ್ ಲೀವ್ ಅಂದರೆ ಇಟ್ ಈಸ್ ಟೈಮ್ ಫಾರ್ ಮೀ. ಸಿ ಯು ಲೇಟರ್ ಬಾಯ್, ಇದೇನು ಬರೀಬೇಕು, ಸಿ ಯು ಲೇಟರ್ ಬಾಯ್, ಸಿ ಯು ಲೇಟರ್ ಬಾಯ್. ಓಕೆ, ಸಿ ಯು ಲೇಟರ್ ಬಾಯ್. ಓಕೆ ವಿ ವಿಲ್ ಮೀಟ್ ಟುಮಾರೋ ಬಾಯ್, see you tomorrow bye. So this, in this way you should understand the context of the conversation, dialogues, and complete the dialogues. ಇಲ್ಲಿ ನೀವು ಏನು ಹೇಳ್ತಿರ್ತಾನೆ, we are meeting after a long time, where had you been. ಇಲ್ಲೇ I had been to my uncle's house. Okay it is time for me, see you later bye. ಇಲ್ಲಿ ನೀವು ಟೇಕ್ಸ್ ಲೀವ್ ಅಂತ ಬರೆದಿರ್ತಾರೆ, ಆವಾಗ ನೀವು ಐ ವಾಂಟ್ ಲೀವ್ ಅನ್ನೋಕ್ಕೆ ಬರೋಲ್ಲ. ಏನು ಬರೋದಿಲ್ಲ ಇಲ್ಲಿ, ಅಜಯ್ ಇಲ್ಲಿ ವಿಜಯ್ ಗಿವ್ ಮಿ ಲೀವ್ ಅನ್ನೋಕ್ಕೆ ಬರಲ್ಲ, ಹಂಗೆ ಅನ್ಬಾರ್ದು. ಸಿ ಐ ವಾಂಟ್ ಲೀವ್, ನೋ. ವಾಟ್ ಕ್ಯಾನ್ ಯು ಸೇ, ಸಿ ಯು ಲೇಟರ್ ಬಾಯ್. ಓಕೆ ಓವರ್. ಸೊ ಈ ರೀತಿಯಾಗಿ ನೀವು ಡೈಲಾಗ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು. ವಾಟ್ ಈಸ್ ದ ಕಾಂಟೆಕ್ಸ್ಟ್ ದೇರ್, what is the, who are the speakers, what is the relation between the speakers, ಅದು important. And you should follow the guidelines, guiding words in the bracket. ಇಲ್ಲಿ ಲೀವ್ ಟೇಕಿಂಗ್ ಕೊಟ್ಟಿರ್ತಾನೆ, ನೀವು ಮತ್ತೆ ಗುಡ್ ಮಾರ್ನಿಂಗ್ ಅನ್ನಕ್ಕೆ ಬರಲ್ಲ, ತಪ್ಪಾಗಿಬಿಡುತ್ತೆ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ಇನ್ನೊಂದು ಎಕ್ಸಾಂಪಲ್ ಬರುತ್ತೆ, ಇನ್ನೊಂದು ಉದಾಹರಣೆ ಬರುತ್ತೆ, ಯಾವ ರೀತಿ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಡೈಲಾಗ್. ಸಿ ದ್ಯಾಟ್ ಒನ್ ಸೆಕೆಂಡ್ ಎಕ್ಸಾಂಪಲ್, ಲೆಟ್ ಅಸ್ ಸಿ ನಾವು. ಓಕೆ, ಸೊ ಹಿಯರ್ ಸೆಕೆಂಡ್ ಎಕ್ಸಾಂಪಲ್ ಇಸ್, ಏನಿದೆ ಸೆಕೆಂಡ್ ಎಕ್ಸಾಂಪಲ್, ಟೆಲಿಫೋನಿಕ್ ಕನ್ವರ್ಜೇಷನ್. ಟೆಲಿಫೋನಿಕ್ ಕನ್ವರ್ಜೇಷನ್ ಅಂದರೆ ಫೋನಲ್ಲಿ, ಟೆಲಿಫೋನ್ದಲ್ಲಿ ಮಾತಾಡೋದು. ಓಕೆ, ಈಗ ಮೊಬೈಲ್ಸ್ ಇದೆ. ಓಕೆ, ಇಲ್ಲೇನಿದೆ ಟೆಲಿಫೋನಿಕ್ ಕನ್ವರ್ಜೇಷನ್, ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದಾರೆ, ಬ್ಯಾಂಕಿಗೆ. ಯಾರು, ಸಿ ಕಸ್ಟಮರ್ ಆ್ಯಂಡ್ ರಾಧಾ. ಇಲ್ಲೇನಿದೆ, ಹಲೋ ಈಸ್ ಇಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯು ಶುಡ್ ರೀಡ್ ದ್ಯಾಟ್, ಓದ್ಬೇಕದನ್ನ, ಏನಿದೆ ನೋಡ್ಕೋಬೇಕು. ಟೆಲಿಫೋನಿಕ್ ಕನ್ವರ್ಜೇಷನ್ ಯಾರ್ಯಾರ ಮಧ್ಯೆ ಇದೆ, ಹೂ ಆರ್ ದ ಸ್ಪೀಕರ್ಸ್, ಅದು ನೋಡ್ಬೇಕು, ಅದು ನೋಡಿ ತಿಳ್ಕೊಬೇಕು. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ದಂಗೆ ಅಲ್ಲಿ ಡೈಲಾಗ್ ಬರೆಯೋಂಗಿಲ್ಲ. ವಾಟ್ ಈಸ್ ದ ಕಾಂಟೆಕ್ಸ್ಟ್, ವಾಟ್ ಈಸ್ ದ ಸಿಚುವೇಶನ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ್ಯಂಡ್ ಕಾಂಟೆಕ್ಸ್ಟ್ ಆಫ್ ದಿ ಡೈಲಾಗ್. ಗೊತ್ತಾಯ್ತು, ಇಲ್ಲಾಂದ್ರೆ ಏನಾಗುತ್ತೆ, ತಪ್ಪಾಗಿಬಿಡುತ್ತೆ. ಹಾಂ, ಕಸ್ಟಮರ್ ಈಸ್ ಸ್ಪೀಕಿಂಗ್ ವಿತ್ ರಾಧಾ. ರಾಧಾ ಈಸ್ ಎ ವರ್ಕರ್ ಇನ್ ದ ಬ್ಯಾಂಕ್. ಅವಳು ಫಸ್ಟ್ ಟೆಲಿಫೋನ್ ರಿಸೀವ್ ಮಾಡ್ತಾಳೆ. ಕಸ್ಟಮರ್, ಹಲೋ ಈಸ್ ಇಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದರ ಅರ್ಥ ಏನು, ಕಸ್ಟಮರ್ ಎಲ್ಲಿಗೆ ಫೋನ್ ಮಾಡಿದ್ದಾನೆ ಅಂತ ಅರ್ಥ. ಈ ಹ್ಯಾಸ್ ರ್ಯಾಂಕ್ ಟು ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಲ್ಲಿಗೆ ಫೋನ್ ಮಾಡಿದ್ದಾರೆ. ರಿಸೀವ್ ಮಾಡ್ತಕ್ಕಂಥವ್ರು ಯಾರು, ಫೋನ್ ರಿಸೀವ್ ಮಾಡೋರು. ಹೂ ಹ್ಯಾಸ್ ರಿಸೀವ್ಡ್ ದ ಫೋನ್, ರಾಧಾ. ಹೂ ಇಸ್ ರಾಧಾ, ರಾಧಾ ಈಸ್ ಆಲ್ಸೋ ಒನ್ ಆಫ್ ದಿ ವರ್ಕರ್ಸ್ ಇನ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ನಾವು ತಿಳ್ಕೊಬೇಕು ಫಸ್ಟ್, ಇಲ್ಲಾಂದರೆ ತಪ್ಪಾಗಿಬಿಡುತ್ತೆ. ಎಸ್, ಕಸ್ಟಮರ್, ಹಲೋ ಈಸ್ ಇಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ರಾಧಾ ಸೇಸ್, ರಾಧಾ ಹೌ ಕ್ಯಾನ್ ಐ ಹೆಲ್ಪ್ ಯು. ರಿಪ್ಲೈಸ್ ಅಂತ ಇಲ್ಲಿ ಬ್ರ್ಯಾಕೆಟಲ್ಲಿ ಏನಿದೆ, ರಿಪ್ಲೈಸ್ ಅಂತ ಇದೆ. ರಿಪ್ಲೈಸ್ ಇದ್ದಾಗ ಏನು ಮಾಡ್ಬೋದು ನೀವು ಇಲ್ಲಿ, ಎಸ್, ಎಸ್ ಇಟ್ ಈಸ್, ಎಸ್ ಅಂದರೆ ಸಾಕು, ಎಸ್ ಅಂತ ಬರೆದ್ರು ಸಾಕು.
ಎಸ್ ಇಟ್ ಈಸ್ ಅಂತಲೂ ಬರಿಬೋದು. ಎಸ್, ಹೌ ಕ್ಯಾನ್ ಐ ಹೆಲ್ಪ್ ಯು, ರಿಪ್ಲೈ ಮಾಡ್ತಾಳೆ ಅವಳು. ನೆಕ್ಸ್ಟ್ ಕಸ್ಟಮರ್ ಕೇಳ್ತಾನೆ, ವಾಂಟ್ಸ್ ಟು ಸ್ಪೀಕ್ ವಿತ್ ದ ಮ್ಯಾನೇಜರ್. ಅಲ್ಲಿ ಏನು ಬ್ರ್ಯಾಕೆಟಲ್ಲಿದೆ ಅದಕ್ಕೆ ತಕ್ಕಂತೆ ಡೈಲಾಗನ್ನು ಕ್ರಿಯೇಟ್ ಮಾಡಬೇಕು. ವಾಂಟ್ಸ್ ಟು ಸ್ಪೀಕ್ ವಿತ್ ದ ಮ್ಯಾನೇಜರ್ ಅಂದರೆ ಫೋನ್ ಮಾಡಿರ್ತಕ್ಕಂಥ ಕಸ್ಟಮರ್ ಯಾರ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಇದೆ? ಬ್ಯಾಂಕ್ ಮ್ಯಾನೇಜರ್. ಓಕೆ, ಎಸ್, ಇಲ್ಲೇ ಏನು ಬರೀಬೇಕು ನೀವು? ದೆನ್ ವಾಟ್ ಯು ಶುಡ್ ರೈಟ್? ಐ ವಾಂಟ್ ಟು ಸ್ಪೀಕ್ ವಿತ್ ದ ಮ್ಯಾನೇಜರ್. ಇಲ್ಲಿ ಐ ವಾಂಟ್ ಟು ಸ್ಪೀಕ್ ವಿತ್ ದ ಮ್ಯಾನೇಜರ್. ಫುಲ್ ಸ್ಟಾಪ್ ಇದೆ. ಕ್ವಶನ್ ಮಾರ್ಕ್ ಇದ್ದರೆ ಕ್ಯಾನ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಅಂತ ಅನ್ಬೋದು. ಕ್ವಶನ್ ಮಾರ್ಕ್ ಕೊಟ್ಟಿದ್ರೆ ಇಲ್ಲಿ ಏನಿದೆ? ಇಲ್ಲಿ ವಾಟ್ ಈಸ್ ಗಿವನ್ ಹಿಯರ್? ಫುಲ್ ಸ್ಟಾಪ್ ಈಸ್ ಗಿವನ್. ಫುಲ್ ಸ್ಟಾಪ್ ಇದ್ದಾಗ ಐ ವಾಂಟ್ ಟು ಸ್ಪೀಕ್ ವಿತ್ ದ ಮ್ಯಾನೇಜರ್ ಅಂತ ಬರಿಬೋದು. ಏನಿದೆ? ವಾಂಟ್ಸ್ ಟು ಸ್ಪೀಕ್ ವಿತ್ ದ ಮ್ಯಾನೇಜರ್. ಕ್ವಶನ್ ಮಾರ್ಕ್ ಇದ್ರೆ ಶಾಲ್ ಐ ಸ್ಪೀಕ್ ವಿತ್ ದ ಮ್ಯಾನೇಜರ್, ಕ್ಯಾನ್ ಐ ಸ್ಪೀಕ್ ವಿತ್ ದ ಮ್ಯಾನೇಜರ್ ಅಂತ ಕೇಳ್ಬೋದಿತ್ತು. ಸೊ ನೆಕ್ಸ್ಟ್ ಒನ್ ಈಸ್ ರಾಧಾ. ಸಾರಿ ಸರ್ ಡ್ಯಾಶ್. ಇಲ್ಲೇನಿದೆ? ಇನ್ಫಾರ್ಮ್ಸ್ ಮ್ಯಾನೇಜರ್ಸ್ ಅಬ್ಸೆನ್ಸ್. ಮ್ಯಾನೇಜರ್ಸ್ ಅಬ್ಸೆನ್ಸ್ ಅಂತ ಹೇಳಬೇಕು. ಏನು ಹೇಳಿ, ಯಾವ ರೀತಿ ಹೇಳ್ತೀರಿ? ನೋ, ಮ್ಯಾನೇಜರ್ ಈಸ್ ಅಬ್ಸೆಂಟ್ ಟುಡೇ ಅಂತೀರಾ? ಇಲ್ಲ. ಏನು ಅನ್ಬೇಕು ಅದಕ್ಕೆ? ದ ಮ್ಯಾನೇಜರ್ ಈಸ್ ಆನ್ ಲೀವ್. ಓಕೆ, ಸರ್ ಹಿ ಹ್ಯಾಸ್ ನಾಟ್ ಕಮ್ ಟುಡೇ, ಹಿ ಈಸ್ ಆನ್ ಲೀವ್ ಅಂತ ಹೇಳಿದರೆ ಸಾಕು. ಅದೇನಾಗುತ್ತೆ? ಇಟ್ ಇಂಡಿಕೇಟ್ಸ್ ದ ಅಬ್ಸೆನ್ಸ್ ಆಫ್ ದಿ ಮ್ಯಾನೇಜರ್. ಇಲ್ಲಿ ಏನು ಬರೀಬೇಕು? ಸೊ ಹಿ ಈಸ್ ಆನ್ ಲೀವ್ ಟುಡೇ. ಹಿ ಈಸ್ ಆನ್ ಲೀವ್ ಟುಡೇ ಅಂತ ಹೇಳಬೇಕು. ಸಾರಿ ಸರ್, ಹಿ ಈಸ್ ಆನ್ ಲೀವ್ ಟುಡೇ. ಸಾರಿ ಸರ್, ಹಿ ಹ್ಯಾಸ್ ನಾಟ್ ಕಮ್ ಟುಡೇ, ಹಿ ಈಸ್ ಆನ್ ಲೀವ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಥ್ಯಾಂಕ್ಸ್ ಆ್ಯಂಡ್ ಲೀವ್ ಟೇಕಿಂಗ್. ಲಾಸ್ಟ್ ಒನ್ ಏನಿದೆ? ದ ಕಸ್ಟಮರ್ ಸೇಸ್, ವಾಟ್ ಈ ಸೇಸ್? ಥ್ಯಾಂಕ್ಸ್ ಆ್ಯಂಡ್ ಲೀವ್ ಟೇಕಿಂಗ್. ಏನು ಹೇಳ್ತಾರೆ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಆ್ಯಂಡ್ ಲೀವ್ ಟೇಕಿಂಗ್ ಎರಡೂ ಬರಬೇಕು ಅದರಲ್ಲಿ. ಅಂದರೆ ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್, ಬಾಯ್. ಓಕೆ, ಥ್ಯಾಂಕ್ಸ್, ಐ ವಿಲ್ ಕಾಲ್ ಟುಮಾರೋ, ಬಾಯ್. ಈ ಥರನೂ ಬರಿಬೋದು. ಓಕೆ, ಥ್ಯಾಂಕ್ಸ್, ಐ ವಿಲ್ ಕಾಲ್ ಟುಮಾರೋ, ಬಾಯ್. ಈ ಥರನೂ ಬರಿಬೋದು. ಓಕೆ, ಸೊ ಹಿಯರ್ ಥ್ಯಾಂಕ್ಸ್ ಅಥವಾ ಥ್ಯಾಂಕ್ ಯು, ಐ ವಿಲ್ ಕಾಲ್ ಟುಮಾರೋ, ಬಾಯ್ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಐ ವಿಲ್ ಕಾಲ್ ಟುಮಾರೋ. You can say put comma and say by, B-Y-E, B-O-Y barivar matte. Okay. So dear students, in this way we should develop conversations or complete the following dialogues. I hope that ಇವತ್ತಿನ ಲೆಸನ್ ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. I hope that you have all understood today's class. I wish you all the best. Thank you so much.